ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಣೆಯಲ್ಲಿ ಏನು ಬರ್ತಿದೆಯೋ ಅದೇ ಆಗೋದು ಅಂತ ಸೋಮಾರಿ ಆಗಬಾರ್ದು, ಕಾಯಕ ಮಾಡಲೇಬೇಕು. ಹಣೆಯಲ್ಲಿ ಏನು ಬರ್ದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ. ಹೌದಲ್ವಾ ಸ್ನೇಹಿತರೆ? ಈ ಮಾತನ್ನ ಜಾಸ್ತಿ ಯಾರಾದ್ರೂ ಜೀವನದಲ್ಲಿ ಬಳಸ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನೀವು ಸೋಂಬೇರಿಗಳಾಗಿದ್ದೀರಾ ಅಂತ ಅರ್ಥ. ಅದನ್ನ ನೀವು ನಿಮ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಏನೋ ಒಂದು ಕೆಲಸ ಮಾಡಕ್ಕೆ ಹೊರಟಾಗ ಅಥವಾ ಅದರ ಒಂದು ಹುಮ್ಮಸ್ಸು ನಾವು ಕಳ್ಕೊಂಡಾಗ ಅಥವಾ ಅದ್ರ ಬಗ್ಗೆ ನಮ್ಗೆ ಅತಿಯಾಗಿ ಒಂದು ಆಲೋಚನೆ ಇಲ್ಲದೆ ಇದ್ದಾಗ ಮಾತ್ರ ನಮ್ಮ ಬಾಯಲ್ಲಿ ಈ ರೀತಿಯಾದಂತಹ ಮಾತು ಬರೋದು, ಅಯ್ಯೋ ಬಿಡು, ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದೇ ಆಗೋದು ಅಂತ. ಸೊ ಆದ್ರೆ ಅದೇ ಆಗ್ಬಿಡುತ್ತೆ ಅನ್ನೋದಾದ್ರೆ ಜೀವನದಲ್ಲಿ ಎಲ್ರು ಯಾಕೆ ಇಷ್ಟು ಕಷ್ಟಪಡ್ಬೇಕಾಗಿತ್ತು ಅಲ್ವಾ? ಬಿಡು, ದೇವ್ರೇನೋ ಹಣೆನಲ್ಲಿ ಬರ್ದಿದ್ದಾನೆ ಅಲ್ವಾ, ಅದಾಗುತ್ತೆ, ನಾನು ಯಾಕೆ ಕಷ್ಟಪಡ್ಬೇಕು ಅಂತ ಎಲ್ರು ಆರಾಮಾಗಿರ್ಬೋದಿತ್ತು. ಆದ್ರೂ ಕೂಡ ಪ್ರತಿದಿನ ಇಷ್ಟು ಜಂಜಾಟದ ಜೀವನವನ್ನ ಯಾಕೆ ಸಾಗಿಸ್ಬೇಕಾಗಿತ್ತು ಅಲ್ವಾ? ಸೊ ಅದಕ್ಕಾಗಿ ಒಮ್ಮೆ ಯೋಚನೆ ಮಾಡಿ ನೋಡಿ, ದೇವ್ರು ಹಣೆಯಲ್ಲಿ ಬರ್ದಿದ್ದಾನೆ, ನೀವು ಈ ರೀತಿ ಪ್ರಯತ್ನ ಪಟ್ರೆ ಇದು ಸಿಗುತ್ತೆ ಅಂತ. ಅದು ಏನೂ ಪ್ರಯತ್ನ ಪಡದೆ ನನಗೆ ಎಲ್ಲಾನು ಬೇಕು ಅಂದ್ರೆ ಯಾವ ತಾನೇ ಆಗುತ್ತಲ್ವಾ? ಸೊ ಅದಕ್ಕಾಗಿನೇ ನಾನು ಹೇಳೋದು, ನಮ್ಮ ಒಂದು ಪ್ರಯತ್ನ ನಾವು ಯಾವತ್ತೂ ಕೂಡ ನಿಲ್ಲಿಸಬಾರ್ದು. ಸೊ ಕೆಲವೊಮ್ಮೆ ಅನ್ಸುತ್ತೆ ನಮ್ಗೆ, ನಾವು ಹೋಗುವಂತಹ ದಾರಿಯಲ್ಲಿ ಸೋಲನ್ನ ಕಂಡಾಗ ನನ್ನ ಕೈಲಿ ಇದಾಗೋದಿಲ್ಲ ಬಿಡು, ಸೊ ಸುಮ್ಮನೆ ಯಾಕೆ ನಾನು ಕಷ್ಟಪಡೋದು, ಇದ್ದಿದ್ದಾಗತ್ತೆ ಅಂತ ಅನ್ಸ್ಬೋದು. ಆದ್ರೆ ಅದು ಕ್ಷಣಿಕಕ್ಕೆ ಮಾತ್ರ. ಆದ್ರೆ ನಮ್ಮ ಪ್ರಯತ್ನ ಪಡದೆ ಆ ದಾರಿನಲ್ಲಿ ನಾವು ಸಾಗೋದು ತುಂಬಾನೇ ಕಷ್ಟ ಇರುತ್ತೆ ಸ್ನೇಹಿತರೆ. ಬಟ್ ಒಂದು ವಿಷಯ ನೆನಪಿಲಿ, ನಾವು ಕಷ್ಟ ಪಡ್ತಾ ಇದೀವಿ ಅಂತ ಅಂದ್ರೆ ಆ ಒಂದು ಕಷ್ಟಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ನಾನೇ ಉದಾಹರಣೆ ಅಂತಾನೆ ಹೇಳ್ತೀನಿ. ನನಗೆ ಕೂಡ ತುಂಬಾನೇ ಅನುಭವ ಆಗಿದೆ. ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ ವಿಷಯದಲ್ಲೂ ಕೂಡ ನನಗೆ ತುಂಬಾನೇ ಅನುಭವ ಆಗಿದೆ. ಸೊ ಹಾಗಾಗಿ ನಾವು ಕಷ್ಟ ಪಡ್ತಾನೆ ಇದ್ರೆ ಖಂಡಿತವಾಗ್ಲೂ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದ್ರೆ ಆ ಪ್ರತಿಫಲ ಯಾವ ಮುಖಾಂತರ ಬರಬಹುದು ಅನ್ನೋದನ್ನ ನಾವು ಊಹೆನೂ ಕೂಡ ಮಾಡಿರೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಏನಂದ್ರೆ, ಸೊ ನಿಮ್ಮ ಒಂದು ಕೆಲಸ ಅಥವಾ ನಿಮ್ಮ ಒಂದು ಕಾರ್ಯ ಏನಿದೆ ಅದನ್ನ ಮಾಡೋದನ್ನ ಮಾತ್ರ ಖಂಡಿತವಾಗ್ಲೂ ನಿಲ್ಲಿಸ್ಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಸೊ ಅಷ್ಟು ಪ್ರಯತ್ನ ಪಡಿ. ಸೊ ಅದ್ರ ಮೇಲೆ ಭಗವಂತನ ಇಚ್ಛೆಯಂತೆ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೆ ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.